ಯುವನಿಧಿ ಯೋಜನೆಯ ಜೂನ್ ತಿಂಗಳಿನ ಹಣ ಈಗಾಗಲೇ ಸರ್ಕಾರದಿಂದ ಬಿಡುಗಡೆ ಆಗೈತಾ ಅಥವಾ ಇಲ್ವಾ? ನೆಕ್ಸ್ಟು ಈಗಾಗಲೇ ಈ ಹಿಂದೆಯೇ ಎಲ್ಲ ತಿಂಗಳ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದರೂ ಸಹ ಹಣ ಬಂದಿಲ್ಲ ಅಂತ ಈಗ ಮತ್ತೊಮ್ಮೆ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಮುಂದೆ ಹಣ ಬರುತ್ತಾ ಅಥವಾ ಬರೋದಿಲ್ವಾ? ನೆಕ್ಸ್ಟು ಇನ್ನೂ ಕೆಲವ್ರಿಗೆ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕಾದ್ರೆ ಡೇಟಾನೇ ಫೆಚ್ ಆಗ್ತಾ ಇಲ್ಲ. ಹಾಗಾದರೆ ಅಂಥವರಿಗೆ ಯಾವಾಗ ಹಣ ಬರುತ್ತೆ? ನೆಕ್ಸ್ಟು ಅವರು ಯಾವಾಗ ಅಂಥವರೆಲ್ಲರೂ ಸಹ ಸೆಲ್ಫ್ ಡಿಕ್ಲರೇಷನನ್ನು ಯಾವ ಮಂತಿಂದ ಸಬ್ಮಿಟ್ ಮಾಡಬೇಕು ಅಥವಾ ಯಾವ ದಿನಾಂಕದಿಂದ ಸಬ್ಮಿಟ್ ಮಾಡಬೇಕು? ನೆಕ್ಸ್ಟ್ ಇಲ್ಲಿ ಸ್ಟೇಟಸನ್ನು ಚೆಕ್ ಮಾಡಬೇಕಾದ್ರೆ ಅಂಡರ್ ಪ್ರೋಗ್ರೆಸ್ ಅಂತ ಯಾಕೆ ಬರುತ್ತೆ? ಈ ರೀತಿ ಬಂದರೆ ಹಣ ಬರುತ್ತಾ ಅಥವಾ ಬರೋದಿಲ್ವಾ? ಈ ಎಲ್ಲ ಅಪ್ಡೇಟ್ಸ್ಗಳ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ಟೆಲಿಗ್ರಾಮ್ ಚಾನಲಲ್ಲೂ ಸಹ ಜಾಯ್ನ್ ಆಗಿ. ಫಸ್ಟು ಮೊಬೈಲಲ್ಲಿ ಬ್ರೌಸರನ್ನು ಓಪನ್ ಮಾಡಿ, ಅಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ. ಸೇವಾ ಸಿಂಧು 1 ಅಂತ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೇವಾ ಸಿಂಧು ಪೇಜು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಲಾಗಿನ್ ಐ ಡಿಯನ್ನು ಎಂಟ್ರಿ ಮಾಡಬೇಕು. ಲಾಗಿನ್ ಐ ಡಿ ಅಂದರೆ ನೀವು ನಿಮ್ಮ ಮೊಬೈಲ್ ನಂಬರು ಅಥವಾ ಇಮೇಲನ್ನು ಕೊಟ್ಟಿರ್ತೀರ. ಆ ಒಂದು ಇಮೇಲ್ ಅಥವಾ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ, ನೆಕ್ಸ್ಟು ಪಾಸ್ವರ್ಡನ್ನು ಎಂಟ್ರಿ ಮಾಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ. ನೆಕ್ಸ್ಟು ಈ ಪೇಜಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಸರ್ಚ್ ಅಂತ ಕೊಡಿ. ಸರ್ಚಲ್ಲಿ ಯುವನಿಧಿ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಮೊದಲನೇದು ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ದು, ಎರಡನೇದು ಯುವನಿಧಿ ಸ್ಟೇಟಸ್ ಚೆಕ್ ಮಾಡೋದು, ಮೂರನೇ ಆಪ್ಷನ್ನು ಇಲ್ಲಿ ನೀವು ಹೊಸದಾಗಿ ನೀವೇನಾದರೂ ಯುವನಿಧಿ ಯೋಜನೆಗೆ ಅರ್ಜಿ ಹಾಕಬೇಕು ಅಂದರೆ ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಈಗ ಮೊದಲನೇದಾಗಿ ನಾವು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ನೋಡ್ತಾ ಹೋಗೋಣ. ಈಗಾಗಲೇ ಸೆಲ್ಫ್ ಡಿಕ್ಲರೇಷನ್ನಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಈ ಹಿಂದಿನ ತಿಂಗಳ ಎಲ್ಲ ಸೆಲ್ಫ್ ಡಿಕ್ಲರೇಷನ್ನು ಸಹ ನಾವು ಒಂದೇ ತಿಂಗಳಲ್ಲಿ ಸಬ್ಮಿಟ್ ಮಾಡ್ಬೋದು. ಈಗ ಯಾರೆಲ್ಲ ಈ 3 ತಿಂಗಳಿಂದ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ, ಹಾಗೆ ಯಾರೆಲ್ಲ ಸಬ್ಮಿಟ್ ಮಾಡಿಲ್ವೋ ಅಂಥವ್ರಿಗೆಲ್ಲರಿಗೂ ಸಹ ಈಗ ಯುವನಿಧಿ ಕಡೆಯಿಂದನೇ, ಯುವನಿಧಿ ಆಫೀಸಿಂದನೇ ಮೆಸೇಜ್ ಬರ್ತಾ ಇದೆ. ನೀವು 3 ತಿಂಗಳ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿಲ್ಲ, ನಿಮಗೆ ಹಣ ಬೇಕು ಅಂತ ಅಂದರೆ ಈ 3 ತಿಂಗಳ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿ ಅಂತ ಮೆಸೇಜ್ ಬರ್ತಾ ಇದೆ. ಹಾಗೆ ಯಾರಿಗೆಲ್ಲ DDPI ಪೆಂಡಿಂಗ್ ಇದೆ ಅವರಿಗೂ ಸಹ ಈಗ ಫೋನ್ ಕಾಲ್ ಬರ್ತಾ ಇದೆ. ನೀವು DDPI ಅಪ್ರೂವನ್ನು ಮಾಡಿಸಿ ಅಂತ ಯುವನಿಧಿ ಆಫೀಸ್ ಕಡೆಯಿಂದನೇ ಪೆಂಡಿಂಗ್ ಇರೋರಿಗೆಲ್ಲರಿಗೂ ಸಹ ಈಗ ಕಾಲ್ ಮಾಡಿ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟು ಯುವನಿಧಿ ಯೋಜನೆಯ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕಾದ್ರೆ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು. ಆಧಾರ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ನೆಕ್ಸ್ಟು ನೇಮ್ ಆ್ಯಸ್ ಪರ್ ಆಧಾರ್ ಅಂತ ಇದೆ ನೋಡಿ. ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ನೇಮ್ ಆಗಿರ್ಬೋದು, ಹಾಗೆ ರೆಫರೆನ್ಸ್ ನಂಬರು, ನೆಕ್ಸ್ಟು ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಸರ್ಟಿಫಿಕೇಟ್ ನಂಬರು ಸಹ ಇಲ್ಲಿ ಆಟೋ ಫೆಚ್ ಆಗುತ್ತೆ. ನೀವೇನು ಟೈಪ್ ಮಾಡೋ ಹಾಗೆ ಇರೋದಿಲ್ಲ. ಆದರೆ ಇಲ್ಲಿ ಕೆಲವರಿಗೆ ಡೀಟೇಲ್ಸು ಫೆಚ್ ಆಗ್ತಾ ಇಲ್ಲ. ಇದಕ್ಕೆ ರೀಸನ್ ಏನು ಅಂತಲೂ ಸಹ ನಾನು ಈಗಾಗಲೇ ತುಂಬ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ಯುವನಿಧಿ ಯೋಜನೆಗೆ ಅಪ್ಲೈ ಮಾಡಿದ ದಿನಾಂಕದಿಂದ ಇದುವರೆಗೂ ಸಹ ಇನ್ನು ಯಾರಿಗೆಲ್ಲ ಒಂದು ಕಂತಿನ ಹಣ ಬಂದಿಲ್ವೋ ಅಂಥವರಲ್ಲಿ ಕೆಲವರಿಗೆ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಆಗ್ತಾ ಇಲ್ಲ. ಆದರೆ ಕೆಲವರಿಗೆ ಹಣ ಬಂದಿಲ್ಲ ಅಂತ ಅಂದರೂ ಸಹ ಮೇ ಮಂತಿಂದ ಸೆಲ್ಫ್ ಡಿಕ್ಲರೇಷನ್ನು ಸಬ್ಮಿಟ್ ಆಗ್ತಾ ಇದೆ. ನಾನು ಇದ್ರ ಬಗ್ಗೆ ಒಂದು ಪೋಲು ಸಹ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. ಅದಕ್ಕೆ ತುಂಬ ಜನನು ಅಟೆಂಡ್ ಮಾಡಿದ್ದಾರೆ. ಒಂದು ಕಂತಿನ ಹಣ ಬಂದಿಲ್ಲ ಅಂದರೂ ಸಹ ಸೆಲ್ಫ್ ಡಿಕ್ಲರೇಷನ್ನು ಆಗ್ತಾ ಇದೆ. ಹಾಗಾಗಿ ಇನ್ನು ಯಾರಿಗೆಲ್ಲ ಡೇಟಾ ಫೆಚ್ ಆಗ್ತಾ ಇಲ್ಲೋ ಅಂಥವರು ನೀವು ಏನು ಮಾಡಬೇಕು ಅಂದರೆ ಒಂದು ವಾರಕ್ಕೊಮ್ಮೆ ನೀವು ಸೆಲ್ಫ್ ಡಿಕ್ಲರೇಷನನ್ನು ಟ್ರೈ ಮಾಡ್ತಾ ಇರಿ. ಆಗ ನಿಮಗೆ ಆಗ್ಬೋದು. ಅಥವಾ ಒಂದು 15 ದಿನ ಬಿಟ್ಟು ನೀವು ಮತ್ತೆ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡೋದಕ್ಕೆ ಟ್ರೈ ಮಾಡಿ. ಆಗ ನಿಮಗೆ ಡೀಟೇಲ್ಸು ಫೆಚ್ ಆಗುತ್ತೆ. ಒಂದು ವೇಳೆ ನಿಮ್ಗೆ ಏನಾದರೂ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಂತ ಅಂದರೆ ಅಂಥವ್ರು ನಿಮಗೆ ಹಣ ಬರೋವರೆಗೂ ಸಹ ವೆಯ್ಟ್ ಮಾಡಬೇಕಾಗಿರುತ್ತೆ. ಹಣ ಬಂದ ಮೇಲೆ ನೀವು ನೆಕ್ಸ್ಟ್ ಮಂತಿಂದ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡ್ಬೋದು. ನೆಕ್ಸ್ಟು ಈ ಒಂದು ಜೂನ್ ತಿಂಗಳ ಸೆಲ್ಫ್ ಡಿಕ್ಲರೇಷನನ್ನು ಇನ್ನೂ ಯಾರೆಲ್ಲ ಸಬ್ಮಿಟ್ ಮಾಡಿಲ್ವೋ ಅಂಥವರೆಲ್ಲರೂ ಸಹ ನೀವು ಇದೇ ಒಂದು ತಿಂಗಳ 25ನೇ ತಾರೀಕಿನ ಒಳಗಡೆನೆ ಸಬ್ಮಿಟ್ ಮಾಡಿ. ಇಲ್ಲ ಅಂದರೆ ನಿಮಗೆ 26ನೇ ತಾರೀಕಿನಿಂದ ಈ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಸ್ಟಾಪ್ ಮಾಡ್ತಾರೆ. ಆಗ ನೀವು ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅಥವಾ ನೀವೇನಾದರೂ ಈ ಒಂದು ಅಪ್ಡೇಟ್ ಬರೋದಕ್ಕಿಂತ ಮುಂಚೆನೇ ಈ ಹಿಂದೆಯೇ ನೀವು ಸೆಲ್ಫ್ ಡಿಕ್ಲರೇಷನನ್ನು ಜೂನ್ ತಿಂಗಳು ಸಬ್ಮಿಟ್ ಮಾಡಿರ್ತೀರ. ಈಗ ಈ ಒಂದು ಅಪ್ಡೇಟ್ ಬಂದಮೇಲೆ ನೀವು ಮಾರ್ಚ್ ಆಗಿರ್ಬೋದು, ಏಪ್ರಿಲ್ ಆಗಿರ್ಬೋದು, ಮೇ ಆಗಿರ್ಬೋದು ಅಥವಾ 3 ಮಂತಿನ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕು. ಈಗ ಜೂನ್ ತಿಂಗಳು ನಮಗೆ ಬೇಕಿಲ್ಲ ಅಂತ ಅಂದರೆ, ಈಗಾಗಲೇ ನಾವು ಸಬ್ಮಿಟ್ ಮಾಡಿದ್ದೀವಿ ಅಂತ ಅಂದರೆ ನೀವು ನೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸಬ್ಮಿಟನ್ನು ಮಾಡ್ಬೋದು. ಅಥವಾ ನೀವು ಈಗಾಗಲೇ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ದು ಈಗ ಮತ್ತೊಮ್ಮೆ ಈ ಹಿಂದಿನ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಜೊತೆ ಜೂನ್ ತಿಂಗಳನ್ನು ಸೆಲೆಕ್ಟ್
ಸೆಲೆಕ್ಟ್ ಮಾಡ್ಕೊಂಡ್ರೂ ಸಹ ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟು ಈಗಾಗಲೇ ಹಣ ಬಂದಿದೆ ಅಂತ ಅಂದರೆ ನೀವು ಆ ಮಂತನ್ನು ಸೆಲೆಕ್ಟ್ ಮಾಡಬೇಡಿ. ನಿಮಗೆ ಯಾವ ಮಂತಿನ ಪೇಮೆಂಟ್ ಬಂದಿಲ್ವೋ ಆ ಮಂತನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ನೀವು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿ. ನೆಕ್ಸ್ಟು ಇನ್ನೂ ಕೆಲವರು ಈಗ ಮೇ ತಿಂಗಳ ಹಣ ಬಂದಿರುತ್ತೆ, ಆದರೂ ಸಹ ಇನ್ನೊಂದು ಸಲನೂ ಮಾರ್ಚು ಏಪ್ರಿಲ್ ಜೊತೆನೇ ಈಗ ಮೇ ಮಂತನ್ನು ಸೆಲೆಕ್ಟ್ ಮಾಡಿ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡ್ತಾರೆ. ಆಗ ಇವರಿಗೇನಾದರೂ ಮತ್ತೆ ಪ್ರಾಬ್ಲಮ್ ಆಗುತ್ತಾ, ಬೇರೆ ಮಂತಿನ ಹಣನೂ ಸಹ ಬರೋದಿಲ್ವಾ ಅಂದರೆ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ಮು ಸಹ ಆಗೋದಿಲ್ಲ. ಇಲ್ಲಿ ಸರ್ಕಾರದ ಹತ್ರ ಎಲ್ಲ ಡೀಟೇಲ್ಸು ಸಹ ಇರುತ್ತೆ, ಯಾವ ಮಂತಿನ ಹಣ ಹೋಗಿದೆ, ಯಾವ ಮಂತಿನ ಹಣ ಬಂದಿಲ್ಲ ಅಂತ. ನಿಮಗೆ ಯಾವ ತಿಂಗಳ ಹಣ ಬಂದಿಲ್ವೋ ಆ ತಿಂಗಳ ಹಣವನ್ನು ಮಾತ್ರ ಬಿಡುಗಡೆ ಮಾಡ್ತಾರೆ. ನೀವು ಎಷ್ಟು ಸಲ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರೂ ಸಹ ನಿಮಗೆ ಒಂದೇ ಸಲ ಹಣ ಬರುತ್ತೆ. ನೆಕ್ಸ್ಟು ಸರ್ಕಾರ ಈಗಾಗಲೇ ಜೂನ್ ತಿಂಗಳ ಹಣವನ್ನು ಬಿಡುಗಡೆ ಮಾಡೈತಾ ಅಥವಾ ಇಲ್ವಾ ಅಂತ ನೋಡೋದಾದರೆ ಇನ್ನೂ ಯಾರಿಗೂ ಸಹ ಜೂನ್ ತಿಂಗಳಿನ ಹಣವನ್ನು ಬಿಡುಗಡೆ ಮಾಡಿಲ್ಲ. ಇಲ್ಲಿ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಎಲ್ಲನೂ ಸಹ ಕಂಪ್ಲೀಟ್ ಆದಮೇಲೆ ಈ ಒಂದು ಜೂನ್ ತಿಂಗಳಿನ ಹಣವನ್ನು ಜುಲೈ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ. ಇಲ್ಲಿ ಯಾರಿಗೂ ಸಹ ಇನ್ನೂ ಜೂನ್ ತಿಂಗಳಿನ ಹಣವನ್ನು ಬಿಡುಗಡೆ ಮಾಡಿಲ್ಲ. ಈ ಜೂನ್ ತಿಂಗಳಲ್ಲಿ ಯಾವ ತಿಂಗಳ ಹಣ ಜಮಾ ಆಗ್ತಾ ಇದೆ ಅಂತ ನೋಡೋದಾದರೆ ನಿಮಗೆ ಪೆಂಡಿಂಗ್ ಹಣ ಬಂದಿರಲಿಲ್ಲ ನೋಡಿ, ಆ ಒಂದು ಹಣವನ್ನು ಮಾತ್ರ ನಿಮಗೆ ಈ ಜೂನ್ ತಿಂಗಳಲ್ಲಿ ಜಮಾ ಆಗ್ತಾ ಇದೆ. ಅಂದರೆ ಮೇ ಆಗಿರ್ಬೋದು, ಫೆಬ್ರವರಿ ಆಗಿರ್ಬೋದು, ಜನವರಿ ಆಗಿರ್ಬೋದು, ಅಥವಾ ಮಾರ್ಚ್ ಆಗಿರ್ಬೋದು, ಏಪ್ರಿಲ್ ಆಗಿರ್ಬೋದು, ಪೆಂಡಿಂಗ್ ಹಣ ಮಾತ್ರ ನಿಮಗೆ ಜಮಾ ಆಗ್ತಾ ಇದೆ. ಇದರ ಜೊತೆಯಲ್ಲಿ ಈಗಾಗಲೇ ತುಂಬ ಜನಕ್ಕೆ ಒಂದು 70% ಜನರಿಗೆ ಮೇ ತಿಂಗಳ ಹಣ ಬಿಡುಗಡೆ ಆಗಿದೆ. ಇನ್ನು 30% ಜನರಿಗೆ ಬಿಡುಗಡೆ ಆಗಬೇಕು. ಹಾಗಾದರೆ ಈಗ ಮೇ ತಿಂಗಳ ಹಣ ಬಂದಿದೆ. ನೆಕ್ಸ್ಟ್ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ, ಹಣ ಬರುತ್ತಾ ಅಥವಾ ಬರೋದಿಲ್ವಾ ಅಂತ ನೋಡೋದಾದರೆ ಈ ಹಣವನ್ನು ಸಹ ನಿಮಗೆ ಜುಲೈ ತಿಂಗಳ ಎಂಡಿಂಗ್ ಅಷ್ಟರಲ್ಲೇ ಬಿಡುಗಡೆ ಮಾಡ್ತಾರೆ. ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಯುವ ನಿಧಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡಬೇಕಾದ್ರೆ ನೀವು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಚೆಕ್ ಮಾಡಿದ್ರೆ ಆಗ ನಿಮಗೆ ಸ್ಟೇಟಸಲ್ಲಿ ಅಂಡರ್ ಪ್ರೋಗ್ರೆಸ್ ಅಂತ ಬರ್ತಾ ಇರುತ್ತೆ. ಇದು ಒಂದು ಹಳೆ ಪ್ರೋಸೆಸ್ಸು. ಈ ರೀತಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ನು ರಿಸೀವ್ಡ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಅಥವಾ ನಿಮಗೆ ಹಣ ಬಂದಿಲ್ಲ ಅನ್ನೋ ಸ್ಟೇಟಸ್ ಏನೂ ಸಹ ನಿಮಗೆ ಶೋ ಆಗೋದಿಲ್ಲ. ನಿಮಗೆ ಈ ಎಲ್ಲ ಡೀಟೇಲ್ಸು ಬೇಕು ಅಂತ ಅಂದರೆ ನಾನು ಈಗಾಗಲೇ 3 ಆಪ್ಷನ್ ತೋರಿಸ್ದೆ ನೋಡಿ, ನಿಮಗೆ ಹೊಸ ಅಪ್ಲಿಕೇಶನ್ನು ಸ್ಟೇಟಸ್ ಚೆಕ್ ಮಾಡೋದು ಮತ್ತು ಸೆಲ್ಫ್ ಡಿಕ್ಲರೇಷನ್ದು ಅಂತ. ಆ ಒಂದು ಲಿಂಕ್ ಮೂಲಕ ನೀವೇನಾದರೂ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಆಗ ನಿಮಗೆ ನಿಮ್ಮ ಅಪ್ಲಿಕೇಶನ್ನು ರಿಸೀವ್ಡ್ ಆಗೈತಾ ಅಥವಾ ನಿಮಗೆ ಅಮೌಂಟು ಬಂದೈತಾ ಬಂದಿಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ನಿಮಗೆ ಸ್ಟೇಟಸ್ ಚೆಕ್ ಮಾಡಿದಾಗ ಡೇಟಾ ನಾಟ್ ಫೌಂಡ್ ಅಂತ ಯಾಕೆ ಬರುತ್ತೆ ಅಂತ ಅಂದರೆ ನೀವು ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಕರೆಕ್ಟಾಗಿ ಹಾಕಬೇಕು. ಅಂದರೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರು ನಿಮಗೆ 2 ಇರುತ್ತೆ. ಸೆಲ್ಫ್ ಡಿಕ್ಲರೇಷನ್ ರೆಫರೆನ್ಸ್ ನಂಬರ್ ಇರುತ್ತೆ. ಫಸ್ಟ್ ಟೈಮ್ ನೀವು ಅಪ್ಲಿಕೇಶನನ್ನು ಹಾಕಿದಾಗ ಆಗ ನಿಮಗೆ ಯುವ ನಿಧಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ. ಆ ಒಂದು ರೆಫರೆನ್ಸ್ ನಂಬರನ್ನು ಹಾಕಿ ನೀವು ಚೆಕ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಸ್ಟೇಟಸ್ಸು ಶೋ ಆಗುತ್ತೆ. ಮತ್ತು ನಿಮಗೆ ಹಣ ಬಂದಿದೆ ಅಥವಾ ಬಂದಿಲ್ಲ ಅಂತ ತಿಳ್ಕೋಬೇಕು ಅಂತ ಅಂದರೆ ನೀವು ಈ ಒಂದು DBT ಕರ್ನಾಟಕ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು ಆ್ಯಪಲ್ಲಿ ರಿಜಿಸ್ಟರ್ ಆದರೆ ಆಗ ನೀವು ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಈ DBT ಕರ್ನಾಟಕ ಆ್ಯಪಲ್ಲಿ ನಿಮಗೆ ಯಾವ ದಿನಾಂಕದಂದು ಎಷ್ಟು ಹಣ ಬಂದಿದೆ, ಯಾವ ಸ್ಕೀಮ್ ಮುಖಾಂತರ ಬಂದಿದೆ ಅನ್ನೋ ಎಲ್ಲ ಡೀಟೇಲ್ಸು ಸಹ ಸಿಗುತ್ತೆ. ಈ ಒಂದು ಆ್ಯಪ್ ಮೂಲಕ ಯಾವ ರೀತಿ ರಿಜಿಸ್ಟರ್ ಆಗೋದು ಅಂತ ನಾನು ಈಗಾಗಲೇ ಒಂದು ವಿಡಿಯೋವನ್ನು ಹಾಕಿದ್ದೀನಿ. ಆ ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳ್ಕೊಬೋದು. ನೆಕ್ಸ್ಟ್ ಈ ಒಂದು ಯುವ ನಿಧಿ ಯೋಜನೆಯ ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಿದಾಗ ನಿಮಗೆ ಇಲ್ಲಿ ಪ್ರೆಸೆಂಟ್ ಸ್ಟೇಟಸ್ ಬಂದು DBT ಪುಷ್ಡ್ ಅಂತ ಇದ್ದು, ಹಾಗೆ ಪೇಮೆಂಟ್ ಸ್ಟೇಟಸ್ಸು ಪೆಂಡಿಂಗ್ ಅಂತ ಇದ್ದರೆ ನಿಮಗೆ 1 ವಾರ ಅಥವಾ 15 ದಿನದ ಒಳಗಡೆನೆ ಹಣ ಬರುತ್ತೆ. ಅಥವಾ ನಿಮಗೆ ಈಗಾಗಲೇ ಹಣ ಬಂದಿದೆ ಅಂತ ಅಂದರೆ ಪ್ರೆಸೆಂಟ್ ಸ್ಟೇಟಸ್ಸು DBT ಪ್ರೊಸೆಸ್ಡ್ ಅಂತ ಇರುತ್ತೆ, ಹಾಗೆ ಪೇಮೆಂಟ್ ಸ್ಟೇಟಸ್ಸು ಸಕ್ಸಸ್ ಅಂತ ಇರುತ್ತೆ. ಅಥವಾ ನಿಮ್ಗೆ ಏನಾದರೂ ಪ್ರೆಸೆಂಟ್ ಸ್ಟೇಟಸ್ಸು ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇದ್ದರೆ ನೀವು ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಬೇಕಾಗಿರುತ್ತೆ.